ಇಂದು ಈ ದಿನ ಪರಬ್ರಹ್ಮ ಧ್ಯಾನಪೀಠದ ಸಂಸ್ಥಾಪಕರಾದ ಶಿವ ಸಚ್ಚಿದಾನಂದ ಗುರೂಜಿಯವರ ಒಂದು ದಿವ್ಯ ಸಂದೇಶವನ್ನ ಸವಿವರವಾಗಿ ಇಂದು ನಾವು ತಿಳಿದುಕೊಳ್ಳೋಣ. ರಾಜಯೋಗಮು ರಮ್ಯ ಮಂದಿರಮು, ಪ್ರತಿಯೊಂದು ಮಾನವನು ಕೂಡ ಮಾಧವನಾಗಬಲ್ಲ. ನನಗೇನೋ ನನ್ನ ಭ್ರಮೆನ ಏನು ಇದೆ ಅಂತ ಸುತ್ತಮುತ್ತ ಬ್ಯಾಟ್ರಿ ಹಾಕಿ ನೋಡಿದೆ, ಏನೂ ಇಲ್ಲ. ಮತ್ತು ಗುಹೆಗೆ ಹೋಗಿದ್ದೀನಿ, ಗುಹೆಯಲ್ಲಿ ಅದೇ ಸೌಂಡ್ ಬರ್ತಿತ್ತು. ಪರಬ್ರಹ್ಮ ಧ್ಯಾನಪೀಠದ ಯೋಗಿನಿಯವರಾದ ನೇತ್ರಾನಂದಮಯಿಯವರ ಜೊತೆ ಅವರಿಗೆ ಒಂದು 5 ನಿಮಿಷದಲ್ಲಿ ಏನು ಪ್ರಾಣ ತೊಂದರೆ ಇಲ್ಲ ನೋಡಿರಿ, 5 ನಿಮಿಷದಲ್ಲಿ ಹಾಲು ಕುಡಿತಾನೆ ಇಲ್ಲ, ಮಾತಾಡೋವಂಥ ಸ್ಥಿತಿ ಆಗುತ್ತೆ. ಏನು ಸಂಜೆ ಐಸಿಯಲ್ಲಿ ಹಿಡಿದರೆ 3 ದಿವಸದಿಂದ ಶ್ವಾಸ ಇಲ್ಲ ಅಂತ ಹೇಳ್ತಾರೆ, ನೀವು ಹೇಳ್ತೀರಿ. ಒಂದು 5 ನಿಮಿಷದಲ್ಲಿ, ಒಂದು 5-10 ನಿಮಿಷದಲ್ಲಿ ಅಲ್ಲಿಂದ ಫೋನ್ ಬಂತು ಅವರಿಗೆ, ಇಲ್ಲ ಈಗ ಮಗು ಹುಷಾರಾಗಿದ್ದರೆ ಹಾಲು ಕುಡಿಸಿದ್ದೀವಿ ಅಂತ. ಬಹಳ ಅದ್ಭುತವಾದ ಪರಿಶುದ್ಧವಾದ ಮನಸ್ಸಿನಿಂದ ನಾವು ಏನು ಮಾಡ್ಕೊಂಡು ಹೋಗ್ತಿದ್ದೀವಿ ಸಾಧನೆ ನಮಗೆ ಪ್ರಕೃತಿ ಎಲ್ಲ ಒದಗಿಸಿಕೊಡುತ್ತೆ. ತಮ್ಮದು ಯೋಗ ಪರಂಪರೆ ಅಂತ ಕೇಳಿದೆ ನಾನು. ನಮ್ಮ ಬ್ರಹ್ಮರ್ಷಿ ಪತ್ರಿಜಿಯವರು ಆ ಕೃಷ್ಣ ರೂಪದಲ್ಲೇ ಬಂದು ಎಲ್ಲರಿಗೂ ಪ್ರತಿಯೊಬ್ಬರೂ ಕೂಡ ಆ ಪರಮಾತ್ಮನ ಸ್ವರೂಪನೇ. ಸೊ ಹಾಗಾಗಿ ನನ್ನ ಸಂಪೂರ್ಣ ಜೀವನ ಗುರುಗಳ ಸೇವೆಗೆ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಆ ಶಿವನಿಗೆ ಮಾತ್ರ ಅರ್ಪಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು, ಲೋಕ ಸಮಸ್ತ ದುರ್ಲಭಂ ತ್ರೈಮೈವೈತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ. ಯಾರೂ ಹಾಳು ಮಾಡ್ಕೊಳ್ಬೇಡಿ ಜೀವನನ.